ನಮಸ್ತೆ. ನಾವಿವತ್ತು ತೂಕ ಹೆಚ್ಚಾಗಲು ಕಾರಣಗಳನ್ನು ನೋಡೋಣ. ಅಂದರೆ ವೇಟ್ ಗೇನಿಗೆ ಮೇನ್ ರೀಸನ್ಸ್. ಫಸ್ಟ್ ರೀಸನ್ ಈಸ್ ಫುಡ್ ಅಂತ ಹೇಳ್ತೀವಿ. ಅಂದರೆ ಊಟ ಓವರ್ ಈಟಿಂಗ್ ಆಗಿರ್ಬೋದು. ಅಂದರೆ ಅತಿಯಾದ ಆಹಾರ ಸೇವನೆ, ಇಲ್ಲ ಸ್ವೀಟ್ಸ್ ಜಾಸ್ತಿ ತಿಂತಾ ಇರೋದು, ಇಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡದೇ ಇರೋದು, ಮತ್ತು ಅನ್ಹೆಲ್ದಿ ಫುಡ್ಸ್ ತಿನ್ನೋದ್ರಿಂದ ತೂಕ ಜಾಸ್ತಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಈಸ್ ಫಿಸಿಕಲ್ ಆ್ಯಕ್ಟಿವಿಟಿ. ನೀವು ಮನೆಯಲ್ಲಿ ಯಾವ ಥರ ಆ್ಯಕ್ಟಿವಿಟಿ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ ಇಲ್ಲ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನೀವು ಸಿಟ್ಟಿಂಗ್ ಜಾಬ್ಸ್ ಮಾಡ್ತಾಯಿದ್ರೆ ನಿಮ್ಮದು ವೇಟ್ ಗೇನ್ ಆಗ್ತಾ ಬರುತ್ತೆ. ಥರ್ಡ್ ರೀಸನ್ ಈಸ್ ಸ್ಲೀಪ್ ಅಂತ ಹೇಳ್ತೀವಿ. ಸ್ಲೀಪಲ್ಲಿ ಡೇ ಸ್ಲೀಪ್ ಮಾಡೋರಿಗೂ ಜಾಸ್ತಿ ವೇಟ್ ಗೇನ್ ಆಗ್ತಾರೆ. ನೆಕ್ಸ್ಟು ಪೂರ್ ಸ್ಲೀಪ್ ಅಂತ ಹೇಳ್ತೀವಿ. ನೈಟ್ ಟೈಮ್ ನಿದ್ದೆ ಮಾಡಿರ್ತೀರ, ಆದರೆ ನಿಮಗೆ ನಿದ್ದೆ ಕರೆಕ್ಟ್ ಆಗಿಲ್ಲ ಅಂದರೆ ಅವಾಗೂ ನಿಮ್ಮದು ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರೀಸನ್ ಈಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋರು ಲೈಕ್ PCOD ಆಗಿರ್ಬೋದು, ಮತ್ತು ಹೈಪೋಥೈರಾಯ್ಡಿಸಮ್ ಅಂತೀವಲ್ಲ, ಅವರು ತೂಕ ಜಾಸ್ತಿ ಆಗುತ್ತೆ. ಬರೀ ತಿನ್ನೋದ್ರಿಂದ ಅಷ್ಟೇ ತೂಕ ಜಾಸ್ತಿ ಆಗಲ್ಲ, ನಿಮ್ಗೆ ಒಳಗಡೆ ಸಮಸ್ಯೆ ಇರೋದ್ರಿಂದಲೂ ನಿಮಗೆ ತೂಕ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ರೀಸನ್ ಏನಂದರೆ ಜೆನೆಟಿಕ್. ಅಂದರೆ ನಿಮ್ಮದು ವಂಶ ಪರಂಪರವಾಗಿ ದಪ್ಪನೇ ಇರ್ತೀರ ಅಂಥವ್ರು, ಅದು ನಿಮ್ಮದು ಪರಂಪರೆ, ನಿಮ್ಮ ಕುಲದಿಂದ ಬಂದಿರುತ್ತೆ. ಸೊ ಅದು ಅದ್ರದಿಂದ ಏನು ನಿಮ್ಮ ಸಮಸ್ಯೆ ಆಗಲ್ಲ. ನೆಕ್ಸ್ಟ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ನಿಮಗೆ ತೂಕನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರೀಸನ್ ಈಸ್ ಮಾನಸಿಕ ಒತ್ತಡ, ಸ್ಟ್ರೆಸ್, ಆ್ಯಂಗ್ಸೈಟಿ, ಡಿಪ್ರೆಷನ್ ಅಂತ ಏನು ಕರಿತೀವಲ್ಲ, ಇದರಿಂದ ತೂಕ ಜಾಸ್ತಿ ಆಗುತ್ತೆ.